ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಷ್ಟು ದಿವಸ 5ನೇ ಕ್ಲಾಸ್, 8ನೇ ಕ್ಲಾಸ್, 9ನೇ ಕ್ಲಾಸಿನ ವಿದ್ಯಾರ್ಥಿಗಳು ಪಬ್ಲಿಕ್ ಎಕ್ಸಾಮ್ ಯಾವಾಗ ಜಡ್ಜ್ಮೆಂಟ್ ಬರುತ್ತೆ ಅಂತ ಕಾಯ್ತಾ ಇದ್ರಿ. ಫೈನಲ್ಲಾಗೆ ನಿನ್ನೆ ಹೈಕೋರ್ಟಿಂದ ಗ್ರೀನ್ ಸಿಗ್ನಲ್ ಸಿಕ್ತು, ಪಬ್ಲಿಕ್ ಎಕ್ಸಾಮ್ನ ನಡೆಸ್ರಿ ಅಂತ. ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿ ಕೇಳ್ತಾ ಇದ್ರೆ ಕರೆಕ್ಟಾದ ಟೈಮ್ ಟೇಬಲ್ ಇದ್ದರೆ ತಿಳಿಸಿ ಅಂತ. ಸೊ ವಿತ್ ಪ್ರೂಫ್ ಸಮೇತ ನಿಮಗೆ ಆ ಟೈಮ್ ಟೇಬಲ್ ಏನು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಪ್ರೈವೇಟ್ ಸ್ಕೂಲ್ ಅಸೋಸಿಯೇಷನ್ ಅವರು ಸ್ಟಾರ್ಟಿಂಗಲ್ಲಿ ಪಬ್ಲಿಕ್ ಎಕ್ಸಾಮ್ ನಡಿಬಾರ್ದು ಅಂತ ಹೈಕೋರ್ಟಲ್ಲಿ ಕೇಸ್ ಹಾಕಿದ್ರು. ಸೊ ಇವಾಗ ಹೈಕೋರ್ಟಿಂದ ಗ್ರೀನ್ ಸಿಗ್ನಲ್ ಸಿಕ್ತು, ಪಬ್ಲಿಕ್ ಎಕ್ಸಾಮ್ನ ನಡೆಸ್ರಿ ಅಂತ. ಆದರೆ ಈ ಎಲ್ಲ ಅಸೋಸಿಯೇಷನ್ಗಳು ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಇವ್ರು ಮತ್ತೆ ಸುಪ್ರೀಂ ಕೋರ್ಟ್ಗೆ ಈ ಕೇಸ್ನ ಹಾಕಬೇಕು ಅಂತ ಅವರು ಅಂದ್ಕೊಂಡಿದ್ದಾರಂತೆ. ಸೊ ನೀವು ನೋಡ್ಬೋದು, ಪೇಪರಲ್ಲಿ ಕೂಡ ಇದು ಬಂದಿದೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ಈ ಎಲ್ಲ ಪ್ರೈವೇಟ್ ಅಸೋಸಿಯೇಷನ್ ಅವರು ಇವ್ರು ಸೇರಿಕೊಂಡು ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ಮಾರ್ಚ್ 31ನೇ ತಾರೀಕುವರೆಗೂ ಪಬ್ಲಿಕ್ ಎಕ್ಸಾಮ್ ಬೇಡ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸೊ ಇಲ್ಲೇನಾಗಿದೆ ಅಂದರೆ, ಮಾರ್ಚ್ 31ನೇ ತಾರೀಕುವರೆಗೂ ಸುಪ್ರೀಂ ಕೋರ್ಟ್ ರಜೆ ಇರುತ್ತೆ. ಅದಕ್ಕೋಸ್ಕರ ಪಬ್ಲಿಕ್ ಎಕ್ಸಾಮ್ನ ಹೋಲ್ಡ್ ಮಾಡಬೇಕು ಅಂತ ಎಲ್ಲ ಪ್ರೈವೇಟ್ ಸ್ಕೂಲ್ ಆರ್ಗನೈಸೇಷನ್ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರಂತೆ. ವಿದ್ಯಾರ್ಥಿಗಳೇ ಏನು ತಲೆ ಕೆಡಿಸ್ಕೋಬೇಡಿ, ಇನ್ನು ಉಳಿದಿರೋದು 4 ಸಬ್ಜೆಕ್ಟ್ ಮಾತ್ರ. ಸೊ ನಿನ್ನೆ ಹೈಕೋರ್ಟಿಂದ ಗ್ರೀನ್ ಸಿಗ್ನಲ್ ಬಂತು, ಪಬ್ಲಿಕ್ ಎಕ್ಸಾಮ್ನ ಮಾಡಿ ಅಂತ. ಸೊ ಇವಾಗ ಕರ್ನಾಟಕ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ ಅಂದರೆ, ಸೋಮವಾರದಿಂದ ನಿಮಗೆ ಪಬ್ಲಿಕ್ ಎಕ್ಸಾಮ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಒಂದು ಸರಿ ಪಬ್ಲಿಕ್ ಎಕ್ಸಾಮ್ ಆಯಿತು ಅಂದರೆ ಆಮೇಲೆ ಯಾವ ಕೇಸ್ ಹಾಕಿದ್ರು ನಿಮಗೇನು ಪ್ರಾಬ್ಲಮ್ ಆಗೋಲ್ಲ, ನಿಮಗೂ ಆರಾಮಾಗಿರ್ತೀರ. ಪಬ್ಲಿಕ್ ಎಕ್ಸಾಮ್ ಮುಗ್ದಿದೆ ಅಂತ. ಸೊ ನೀವು ಕೂಡ ಹಾಲಿಡೇನ ಎಂಜಾಯ್ ಮಾಡ್ಬೋದು. ಸೊ ಇನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಟೈಮ್ ಟೇಬಲ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ದಯವಿಟ್ಟು ಒಂದು ಕಡೆ ನೀವು ನೋಟ್ ಮಾಡ್ಕೋಬೇಕು. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಯೂಸ್ಫುಲ್ ಆದ ಕಂಟೆಂಟ್ ಕೊಡ್ತಾ ಇರ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು, 5ನೇ ತರಗತಿಯವರು 25ನೇ ತಾರೀಕು ಮತ್ತು 26ನೇ ತಾರೀಕು 2 ಎಕ್ಸಾಮ್ನ ಇಟ್ಟಿದ್ದಾರೆ. 25ನೇ ತಾರೀಕು ಸೋಷಿಯಲ್ ಸೈನ್ಸ್ ಇದೆ, 26ನೇ ತಾರೀಕು ಮ್ಯಾಥಮೆಟಿಕ್ಸ್ ಐತೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಎಕ್ಸಾಮ್ ಟೈಮಿಂಗ್ಸ್. ಯಾಕಂದರೆ SLC ಎಕ್ಸಾಮ್ ಕೂಡ 25ನೇ ತಾರೀಕಂದೇ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಿಮ್ಮ ಪಬ್ಲಿಕ್ ಎಕ್ಸಾಮು ಮತ್ತು SLC ಪಬ್ಲಿಕ್ ಎಕ್ಸಾಮು ಎರಡೂ ಕ್ಲ್ಯಾಶ್ ಆಗಬಾರ್ದು ಅಂತ ಇಲ್ಲಿ ಡೇಟ್ ಸೇಮ್ ಇರುತ್ತೆ, ಬಟ್ ಟೈಮಿಂಗ್ಸ್ನ ಡಿಫರ್ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಇದನ್ನು ನೀವು ನೆನ್ಪಿಟ್ಕೋಬೇಕು. ಸೋಮವಾರ ಸೋಷಿಯಲ್ ಸೈನ್ಸ್ ಇರುತ್ತೆ, ಆದರೆ ಟೈಮಿಂಗ್ಸ್ ನೋಡ್ಬೋದು, ಮಧ್ಯಾಹ್ನ 2:30ಯಿಂದ 4:30. ಯಾಕೆ ಅಂದರೆ SLC ಎಕ್ಸಾಮು 25ನೇ ತಾರೀಕು 27ನೇ ತಾರೀಕು ಇರೋದ್ರಿಂದ. ಸೊ ಇಲ್ಲಿ ಕ್ಲ್ಯಾಶ್ ಆಗಬಾರ್ದು ಅಂತ ಯಾವ್ಯಾವ ಸಬ್ಜೆಕ್ಟು 25, 27ನೇ ತಾರೀಕು ಬರುತ್ತೋ ಅವೆಲ್ಲ ಎಕ್ಸಾಮ್ನ ನಿಮಗೆ ಮಧ್ಯಾಹ್ನ ಇಟ್ಟಿದ್ದಾರೆ. ಇನ್ನು ಇಲ್ಲಿ ನೋಡ್ಬೋದು, 26ನೇ ತಾರೀಕು ಮ್ಯಾಥಮೆಟಿಕ್ಸ್ ಐತೆ. ಅದು ಆ್ಯಸ್ ಯೂಶ್ವಲ್ ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆ ತನಕ ಇರುತ್ತೆ. ಸೊ 5ನೇ ಕ್ಲಾಸಿನ ವಿದ್ಯಾರ್ಥಿಗಳ ಪಬ್ಲಿಕ್ ಎಕ್ಸಾಮ್ನ ಟೈಮಿಂಗು 2 ಗಂಟೆ ಇರುತ್ತೆ. ಮತ್ತು ಟೋಟಲ್ ಮಾರ್ಕ್ಸು 40 ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಅದೇ ಥರ ಇಲ್ಲಿ 8ನೇ ಕ್ಲಾಸಿನ ವಿದ್ಯಾರ್ಥಿಗಳು ನೋಡಬೇಕು, 25ನೇ ತಾರೀಕು 3rd ಲ್ಯಾಂಗ್ವೇಜ್ ಇದೆ, 26 ಗಣಿತ ಇದೆ, 27ನೇ ತಾರೀಕು ಸೈನ್ಸ್ ಇದೆ. ಅದೇ ಥರ 28ನೇ ತಾರೀಕು ಸೋಷಿಯಲ್ ಸೈನ್ಸ್ ಇದೆ. ನೀವು ಕೂಡ ಇಲ್ಲಿ ಟೈಮಿಂಗ್ಸ್ನ ನೆನ್ಪಿಡ್ಕೋಬೇಕು, ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಮತ್ತು ಟೋಟಲ್ ಅವರ್ಸು ಇಲ್ಲಿ 2.5 ಗಂಟೆ ಇದೆ. ಮಾರ್ಕ್ಸು ಕೂಡ 50 ಮಾರ್ಕ್ಸ್ ಅಂತ ಇದೆ. ಇದನ್ನು ದಯವಿಟ್ಟು ನೆನ್ಪಿಡ್ಕೊಳ್ಳಿ. ಇನ್ನು 9ನೇ ಕ್ಲಾಸವರೆಗೆ ನೋಡೋದಾದರೆ 25ನೇ ತಾರೀಕು 3rd ಲ್ಯಾಂಗ್ವೇಜ್ ಅಂತ ಇದೆ, NSQF ಅಂತ ಇದೆ. ಇದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ನಿಮಗೆ ಯಾರಿಗಾದ್ರು ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. 26ನೇ ತಾರೀಕು ಮ್ಯಾಥಮೆಟಿಕ್ಸ್ ಇದೆ, 27ನೇ ತಾರೀಕು ಸೈನ್ಸ್ ಇದೆ, 28ನೇ ತಾರೀಕು ಸೋಷಿಯಲ್ ಸೈನ್ಸ್ ಇದೆ. ಟೈಮಿಂಗ್ಸ್ ಕೂಡ ನೆನ್ಪಿಡ್ಕೊಳ್ಳಿ. ಇಲ್ಲೂ ಕೂಡ ವೇರಿಯೇಷನ್ ಇದೆ. ಇಲ್ಲಿ 3rd ಲ್ಯಾಂಗ್ವೇಜ್ಗೆ 3 ಅವರ್ಸ್ ಅಂತ ಕೊಟ್ಟಿದ್ದಾರೆ, NSQFಗೆ 2 hours 15 minutes ಅಂತ ಕೊಟ್ಟಿದ್ದಾರೆ. ಇನ್ನು ಉಳಿದ ಸಬ್ಜೆಕ್ಟ್ಗಳಿಗೆ 3.25 ಗಂಟೆ ಅಂತ ಕೊಟ್ಟಿದ್ದಾರೆ. ಇದನ್ನು ನೆನ್ಪಿಡ್ಕೋಬೇಕು. ಮತ್ತು ಇಲ್ಲಿ ಟೋಟಲ್ ಮಾರ್ಕ್ಸ್ ಅಂತ ಇದೆ, ಇಲ್ಲಿ 80 ಮಾರ್ಕ್ಸ್ ಅಂತ ಇದೆ. ಇದನ್ನು ಕೂಡ ದಯವಿಟ್ಟು ನೆನ್ಪಿಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್.